ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ ಅತ್ತೆ, ನೀವೆಲ್ಲ ಕಾಫಿ ಮಾಡಿಬಿಟ್ರಾ? ಕೊಡಿಲಿ, ನಾನು ಎಲ್ರಿಗೂ ಕೊಟ್ಬಿಡ್ತೀನಿ. ಮಾವ ಕುಡಿಯೋ ಶುಗರ್ಲೆಸ್ ಕಾಫಿ ಯಾವುದು? ನಿಮ್ಮ ಮಾವರು ಮನೇಲಿಲ್ಲ, ಬೆಳಗ್ಗೆನೇ ಇದ್ದು ಎಲ್ಲೋ ಹೋಗಿದ್ದಾರೆ. ಹೌದಾ? ಎಲ್ಲಿಗೆ ಗೊತ್ತಿಲ್ಲ, ಏನೋ ಕೆಲಸ ಇತ್ತು ಅನ್ಸುತ್ತೆ, ನನಗೂ ಹೇಳದೆ ಹೋಗಿದ್ದಾರೆ. ಹೌದಾ, ಸರಿ, ನಾನು ಎಲ್ರಿಗೂ ಕೊಟ್ಬಿಡ್ತೀನಿ. ಗಡಿಬಿಡಿ ಗಂಡ ನೀನು ಏನೇ ವಿಸಾಲು, ಬೆಳಿಗ್ಗೆ ಪದ್ಮನಾಭ ಅನಂತ ಸಯನ ಎಲ್ಲೋ ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ಆದ್ರೆ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನಿನಗೆ ಮಾತ್ರ ಗೊತ್ತಿಲ್ಲ. ಕಾಪಿ ಕೊಡು. ಏನ ನೀನು, ಗಂಡಸರು ಎಲ್ಲಿಗಾರ ಹೋಗ್ತಾರೆ ಅಂತಂದ್ರೆ ಅವ್ರನ್ನ ತಡೆ ಹಿಡಿಬೇಕು, ಇಲ್ಲಾಂದ್ರೆ ಅವರು ಹೋದವರು ದಾರಿ ತಪ್ಪಿನ ಮಗ ಆಗಿ ಅವ್ರು ಅಲ್ಲೇ ಉಳ್ಕೊಂಡ್ಬಿಡ್ತಾರೆ, ಈ ಕಡೆ ಬರೋದೇ ಇಲ್ಲ. ಹಂಗೆಲ್ಲ ಮಾತಾಡಬೇಡಿ ನಮ್ಮ ಯಜಮಾನ್ರ ಬಗ್ಗೆ. ಅಲ್ಲ ಕಣೆ ವಿಶಾಲು, ನಾನು ಹೇಳೋದು ನಿನಗೆ ಅರ್ಥ ಆಗ್ತಿದೆಯೋ ಅಥವಾ ನೀನು ಅರ್ಥ ಮಾಡ್ಕೊಳ್ಳೋಕ್ಕೆ ತಯಾರಿಲ್ವೋ ಗೊತ್ತಾಗ್ತಿಲ್ಲ. ನೋಡಮ್ಮ, ಗಂಡಸರು ಮನೆಯಿಂದ ಆಚೆ ಹೋಗ್ತಾರೆ ಅಂದರೆ ಒಂದು ಕಣ್ಣಿಟ್ಟಿರ್ಬೇಕು. ಎಲ್ಲಿಗೆ ಹೋಗ್ತಾರೆ, ಯಾವ ಕೆಲ್ಸಕ್ಕೆ ಹೋಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ ಎಲ್ಲ ತಿಳ್ಕೋಬೇಕು ಕಣೆ. ಇಲ್ಲ ಅಂದರೆ ಅಷ್ಟೇ, ಗೋವಿಂದ ಎಲ್ಲೋಗಿರ್ತಾರೋ ಅಲ್ಲೇ ಉಳ್ಕೊಂಬಿಡ್ತಾರೆ. ಯಾಕೆಂತಂದರೆ ಇಲ್ಲಿರೋ ಹಾಗೆ ಅವರಿಗೆ ಅಲ್ಲೂ ಒಂದು ಮನೆ, ಒಂದು ಪ್ರಪಂಚ, ಒಂದು ಕಾಂತಣ್ಣವ್ರೆ, ದಯವಿಟ್ಟು ನಮ್ಮ ಯಜಮಾನ್ರ ಬಗ್ಗೆ ಹಂಗೆಲ್ಲ ಮಾತಾಡಬೇಡಿ. ಅವ್ರು ಆ ಥರ ಎಲ್ಲ ಏನಿಲ್ಲ. ಅಯ್ಯ, ನಾನು ಮಾತಾಡದೆ ಹೋದ್ರೆ ಸತ್ಯ ಸುಳ್ಳಾಗ್ಬಿಡುತ್ತಾ? ಹೋಗ್ಲಿ ಬಿಡು, ನಾನೇನೋ ನೀನು ಒಳ್ಳೇದಕ್ಕೆ ಕೇಳಿದೆ. ನಾನೊಂದು ಕತೆ ಹೇಳ್ತೀನಿ, ಕೇಳ್ತೀಯಾ? ಒಂದಾನೊಂದು ಕಾಲದಲ್ಲಿ ನಮ್ಮ ಯಜಮಾನರು ಇದ್ದಕ್ಕಿದ್ದಾಗೆ ನನ್ನ ಮಗನ್ನ ಬಿಟ್ಟು ಹೋಗ್ಬಿಟ್ರು. ಅವರು ನನ್ನ ಕಣ್ಣಿಗೆ ಮಣ್ಣೆರಚಿ ಹೋಗಿದ್ರೆ ನನಗೆ ತಲೆ ಕೆಡಿಸ್ಕೊತಿರ್ಲಿಲ್ಲ. ಆದರೆ ನಾನು ಕಣ್ಣು ಮುಚ್ಚಿ ಮಲ್ಕೊಂಡಾಗ ಅವನು ಎದ್ದು ಹೋಗಿದ್ದು. ಅದು ನನಗೆ ಪ್ರಿಕ್ಕಾಯ್ತು. ಪ್ರಿಕ್ ಅಂದರೆ ಮೊದಲು ನನಗೂ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯ್ತು ಜಿಗಿಟದು ಅಂತ. ಏನೋ ನನ್ನಲ್ಲೂ ಒಂದು ಸ್ವಲ್ಪ ಕಲೆ ಇತ್ತು, ಹೆಂಗೋ ಬದುಕೊಂಡೆ ನಾನು, ನನ್ನ ಮಗ. ಈಗ ವಯಸ್ಸಿದ್ದಾಗ ಹೆಣ್ಣುಮಕ್ಕಳು ಲೇಟಾಗಿ ಎದ್ದಾಳ್ತೀವಿ ತಾನೆ, ಹಂಗೆ ದಿನ ಲೇಟಾಗಿ ಎದ್ದಾಳ್ತಿದ್ದೆ. ನಾನು ಎದ್ದಾಳೋ ಅಷ್ಟೊತ್ತಿಗೆ 4 ತಟ್ಟೆ ಇಡ್ಲಿ ತಂದಿಡಪ್ಪ ಅಂತ ಹೇಳ್ತಿದ್ದೆ. ತಪ್ಪ? ಇಡ್ಲಿ ತರ್ತೀನಿ ಅಂತ ಹೇಳ್ದವನು ಮಧ್ಯರಾತ್ರಿ ಎದ್ದೋದವನು ಬರಲೇ ಇಲ್ಲ. ನಾನು ಇನ್ನೂ ಖಾಲಿ ತಟ್ಟೆ ಇಟ್ಕೊಂಡು ತಟ್ಟೆ ಇಡ್ಲಿಗೋಸ್ಕರ ಕಾಯ್ತಾನೇ ಇದ್ದೀನಿ. ಈಗ ನೋಡು, ನಿನ್ನ ಹತ್ರ ಕಾಫಿ ಇದೆ ಅಲ್ವಾ, ಆದರೆ ಕುಡಿಯೋಕ್ಕೆ ಅನಂತ ಶಯನನೇ ಇಲ್ಲ. ಕಾಫಿ ಆರೋದ್ರೆ ಬಿಸಿ ಮಾಡಿ ಕುಡಿಬೋದು, ಆದರೆ ಜೀವನನೇ ಆರೋದ್ರೆ ಹೆಂಗೆ ಬಿಸಿ ಮಾಡ್ಕೊಂಡು ಕುಡಿತೀಯ ವಿಶಾಲು? ಕಾಂತಮ್ಮರೇ, ದಯವಿಟ್ಟು ಹಿಂಗೆಲ್ಲ ಮಾತಾಡಬೇಡಿ. ನೋಡು ವಿಶಾಲು, ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಿರೋದು. ಗಂಡಸರು ಮನೆಯಿಂದ ಆಚೆ ಹೋದ್ರು ಅಂದರೆ ಒಂದು ಕಣ್ಣಿಟ್ಟಿರಬೇಕು. ಎಲ್ಲಿ ಹೋಗ್ತಾರೆ, ಯಾಕೆ ಹೋಗ್ತಾರೆ, ಏನು ಮಾಡ್ತಾರೆ, ಯಾರನ್ನ ಮಾತಾಡಿಸ್ತಾರೆ, ಎಲ್ಲ ವಿಷಯನೂ ಗೊತ್ತಿರಬೇಕು. ನಿನ್ನ ಒಳ್ಳೇದಕ್ಕೆ ಕಣೆ ಹೇಳ್ತಿರೋದು ನಾನು. ತಗ, ಈ ಕಾಫಿ ಬಿಸಿ ಮಾಡಿಕೊಡು. ಯವ್ವ ಬೆಳ್ಳ. ವರಲಕ್ಷ್ಮಿ, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಶಿವಲಿ, ಈಗಾಗಲೇ ಲೇಟ್ ಆಗಿದೆ, ಮನೆ ಕೆಲಸ ಎಲ್ಲ ಮುಗಿಸಿ ಹೋಗೋತ್ತಿಗೆ ಇಷ್ಟೊತ್ತಾಗ್ತದೆ. ನಾನು ಸಂಜೆ ಬಂದು ಮಾತಾಡ್ತೀನಿ. ನೋಡುವರ, ನೀನು ನಿಷ್ಠೆಯಿಂದ ಓದಿ ಎಕ್ಸಾಮ್ ಪಾಸ್ ಆಗಿ ಕೆಲಸ ತಗೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಇದು ನನ್ನ ಬದುಕಿನ ಪ್ರಶ್ನೆ. ನಾನು ನನ್ನ ಜೀವನದಲ್ಲಿ ಕಷ್ಟಪಡಬಾರ್ದು ಅಂದರೆ ಈಗ ನೀನು ನನ್ನ ಜೊತೆ ಮಾತಾಡಬೇಕು. ನಿನ್ನ ಪಾಲಿಗೆ ಇದು ಕೆಲಸದ ಪ್ರಶ್ನೆ, ನನ್ನ ಪಾಲಿಗೆ ನನ್ನ ಬದುಕಿನ ಪ್ರಶ್ನೆ. ಸರಿ ಶ್ರೀವಲಿ, ಮಾತಾಡೋಣ. ಏನು ಹೇಳು? ವರ, ನೀನು ನೆನಪಿದ್ಯಾ? ಮುಂಚೆ ನಾನು ಮತ್ತು ನಿಮ್ಮ ಮನೆಯವ್ರು ಎಲ್ಲರೂ ಎಷ್ಟು ಚೆನ್ನಾಗಿದ್ವಿ. ನಾನು ನಮ್ಮನೇಲಿರೋದಕ್ಕಿಂತ ಜಾಸ್ತಿ ನಿಮ್ಮನೆಯಲ್ಲೇ ಇರ್ತಿದ್ದೆ. ಸುಬ್ಬು ಒಬ್ಬನಿಗೆ ಬಿಟ್ಟು ಇಡೀ ಮನೆಯವ್ರಿಗೆ ನಾನು ಸುಬ್ಬುನ ಎಷ್ಟು ಇಷ್ಟಪಡ್ತೀನಿ ಅಂತ ಗೊತ್ತಿತ್ತು. ನೀವೆಲ್ಲರೂ ನನಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ರಿ. ಇದೆಲ್ಲ ನಿಜ ತಾನೆ? ಹೌದು ಶ್ರೀವಲಿ, ನಿಜ. ಆದರೆ ಈಗ ಮಾತ್ಯಾಕೆ? ನೋಡುವರ,
ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು, ಅಷ್ಟು ಸಾಕು. ನೀನು ಮತ್ತೆ ನಿಮ್ಮ ಮನೆಯವ್ರು ಎಲ್ಲರೂ ನನ್ನ ಸೊಸೆ ಅಂತ ಒಪ್ಕೊಂಡಿದ್ರಿ ತಾನೆ? ಹೌದು ಶ್ರೀವಲ್ಲಿ, ನೀ ನಮ್ಮ ಮನೆಗೆ ಸೊಸೆಯಾಗಿ ಬರೋಕ್ಕೆ ನಮ್ಮೆಲ್ರಿಗೂ ಒಪ್ಪಿಗೆ ಇತ್ತು. ಆದರೆ ವಿಧಿ ಆಟ ಬೇರೆನೇ ಇತ್ತಲ್ವಾ? ಇಲ್ಲ ವರ, ಅದು ವಿಧಿ ಆಟ ಅಲ್ಲ, ಆ ಶ್ರಾವಣಿ ಆಟ. ಶ್ರಾವಣಿ ಸುಬ್ಬು ಇಬ್ರು ನಾಟಕದ ಮದ್ವೆ ಆಗಿದ್ದಾರೆ. ಅವರಿಬ್ರು ಮಧ್ಯೆ ಗಂಡ ಹೆಂಡತಿ ಸಂಬಂಧ ಇಲ್ಲ. ಈಗ ನಿಮಗೆ ಗೊತ್ತಾಗಿದೆ. ಈಗ ನೀನೇ ಹೇಳು, ನಾನು ಸುಬ್ಬುನ ಎಷ್ಟು ಇಷ್ಟಪಡ್ತಿದ್ದೀನಿ. ನ್ಯಾಯವಾಗಿ ಸುಬ್ಬು ಯಾರಿಗೆ ಸಿಗ್ಬೇಕು? ಏನಂತ ಮಾತಾಡ್ತಿದ್ಯಾ ಶ್ರೀವಲ್ಲಿ? ಈಗಾಗಲೇ ಅಣ್ಣ ಅದಕ್ಕೆ ಇಬ್ರು ಬರ, ಅವಳನ್ನ ಅತ್ಕೆ ಅಂತ ಕರಿಬೇಡ. ಸುಬ್ಬು ಮತ್ತೆ ಶ್ರಾವಣಿ ಮದ್ವೆ ಆಗಿಲ್ಲ ಅಂದ್ಮೇಲೆ ಅವಳು ನಿನಗೆ ಹೇಗೆ ಅತ್ಕೆ ಆಗ್ತಾಳೆ? ನೋಡು ಶ್ರೀವಲ್ಲಿ, ಯಾವ್ದಾದ್ರು ವಸ್ತು ಆಗಿದ್ರೆ ಸ್ವಲ್ಪ ದಿನ ನೀನು, ಇನ್ನೊಂದು ಸ್ವಲ್ಪ ದಿನ ಶ್ರಾವಣಿ ಅದಕ್ಕೆ ಬಳಸ್ಕೊಡಿ ಅಂತ ಹೇಳ್ಬೋದಿತ್ತು. ಆದ್ರೆ ಇದು ಬದುಕಿನ ಪ್ರಶ್ನೆ. ಅಣ್ಣ ಆಗ್ಲಿ ಅಣ್ಣನ ಪ್ರೀತಿ ಆಗ್ಲಿ ಯಾರಿಗೆ ಸಿಗ್ಬೇಕು ಅನ್ನೋದು ಆ ದೇವ್ರ ಇಚ್ಛೆ ಆಗಿರತ್ತೆ. ನಿಜವಾದ ಪ್ರೀತಿಗೆ ಸೋಲಿಲ್ಲ. ಹಾಗೆ ನೋಡಿದ್ರೆ ಶ್ರಾವಣಿ ಅದಕ್ಕೆ ತನಗಿಂತ ಜಾಸ್ತಿ ಅಣ್ಣನ ಪ್ರೀತಿಸ್ತಾಳೆ. ಅವಳ ಪ್ರೀತಿ ಗೆದ್ದಿದೆ. ಅದಕ್ಕೆ ಆ ದೇವ್ರ ಆಶೀರ್ವಾದ, ಮನೆಯವರ ಆಶೀರ್ವಾದನೂ ಇದೆ. ಇದೇ ಕಾರಣಕ್ಕೆ ಅವ್ರ ಮದ್ವೆ ನಡೀದೇ ಹೋದ್ರು ಮತ್ತೆ ಮದ್ವೆ ನಡೆಯೋ ಹಾಗೆ ಆಗ್ತದೆ. ದೇವ್ರಿಚ್ಛೆನ ಪ್ರಶ್ನೆ ಮಾಡಕ್ ಆಗಲ್ಲ ಅಲ್ವಾ ಶ್ರೀವಲ್ಲಿ? ನಿನ್ ಪ್ರೀತಿನೂ ನಿಜನೇ ಆಗಿದ್ದಿದ್ರೆ ಯಾರು ಎಷ್ಟೇ ಅಡೆತಡೆ ಮಾಡಿದ್ರು ಅಣ್ಣನ ಪ್ರೀತಿ ನಿನಗೆ ಸಿಕ್ತಿತ್ತು. ಹಾಗಾದ್ರೆ ನನ್ನ ಪ್ರೀತಿ ಸುಳ್ಳು ಅಂತ ಹೇಳ್ತಿದ್ಯಾವರ? ಸುಳ್ಳು ಅಂತ ಹೇಳೋ ಅಷ್ಟು ಕೆಟ್ಟ ಬುದ್ಧಿ ನನಗಿಲ್ಲ ಶ್ರೀವಲ್ಲಿ. ಆದ್ರೆ ಅಣ್ಣನ ಮೇಲೆ ನಿನಗೆ ಪ್ರೀತಿ ಇದೆಯೋ ಅಥವಾ ಅಣ್ಣನೇ ಬೇಕು ಅನ್ನೋ ಹಠ ಇದೆಯೋ, ನೀನು ಒಂದ್ಸತಿ ಕೇಳ್ಕೊ. ಮನೆಯವರೆಲ್ಲ ಒಪ್ಪಿ ಅವರನ್ನ ಮತ್ತೆ ಒಂದ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಇದರಿಂದ ನಿಂಗೆ ನೋವಾಗ್ಬೋದು ನಿಜ. ಆದ್ರೆ ಜೀವನದಲ್ಲಿ ಕೆಲವು ಸತ್ಯಗಳನ್ನ ಒಪ್ಕೊಂಡು ನಮ್ಮ ಜೀವನನ ನಾವೇ ಬದಲಾಯಿಸ್ಕೊಬೇಕು. ಒಂದ್ ವೇಳೆ ಅಣ್ಣನು ನಿನ್ನ ಪ್ರೀತಿಸಿದ್ರೆ ಈ ತರ ಯಾವ ಪ್ರಶ್ನೆನೂ ಬರ್ತಾ ಇರ್ಲಿಲ್ಲ. ಆದ್ರೆ ಅಣ್ಣನ ಮನ್ಸಲ್ಲಿ ಪ್ರೀತಿ ಇರ್ಲಿಲ್ಲ. ಅವನಿನ್ನ ಮದ್ವೆ ಆಗಕ್ಕೆ ಒಪ್ಕೊಂಡಿದ್ದೆ ನಾನು ಈ ಮನೆಗೆ ಸೊಸೆಯಾಗಿ ಬರ್ಲಿ ಅನ್ನೋ ಕಾರಣಕ್ಕೆ. ಇದೆಲ್ಲ ನಿನಗೆ ಗೊತ್ತು ಶ್ರೀವಲ್ಲಿ. ಇಷ್ಟೆಲ್ಲ ಆದ್ಮೇಲೂ ಅವರಿಬ್ರು ಜೀವನನು ಹಾಳು ಮಾಡಿ ನೀನು ಅಣ್ಣನ್ನೇ ಪಡ್ಕೊಬೇಕು ಅನ್ನೋ ಹಠ ಸರಿಯಲ್ಲ ಶ್ರೀವಲ್ಲಿ. ಯೋಚನೆ ಮಾಡು. ನಮಸ್ತೆ ಯಜಮಾನ್ರೆ. ನಮಸ್ತೆ ಸರ್. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ಓಹೋ, ಹಳೆಯಂದ್ರು. ಅಯ್ಯೋ ಯಜಮಾನ್ರು ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ? ಯಜಮಾನ್ರು ಹಿಂಗೆ ಕರ್ತಾಗೆಲ್ಲ ಮನಸ್ಸಲ್ಲಿ ಚುಚ್ತಾ ಇರುತ್ತೆ. ಯಾಕೆ ಹಳೆಯಂದ್ರೆ ಲೇಟು? ನಿಮಗೆ ಕಾಯ್ತಾ ಇದ್ದೆ. ಸಾರಿ ಯಜಮಾನ್ರೆ, ಬರ್ತಾ ದಾರಿಲಿ. ಪರವಾಗಿಲ್ಲ ಬಿಡಿ. ಮದುವೆ ಹತ್ರ ಬಂದಾಗ ಇಂಥ ಸಣ್ಣ ಪುಟ್ಟ ಏರುಪೇರುಗಳು ಆಗ್ತಾ ಇರ್ತವೆ. ಏನಂತೀರ ಹಳೆಯಂದ್ರೆ? ಅಯ್ಯೋ ಯಜಮಾನ್ರೆ, ನೀವು ದಯವಿಟ್ಟು ಹಾಕಿ ಕರಿಬೇಡಿ ಯಜಮಾನ್ರೆ. ಒಂಥರ ಮುಜುಗರ ಆಗುತ್ತೆ. ಮುಜುಗರ ಅನ್ನೋದಕ್ಕಿಂತ ಭಾರ ಆಗುತ್ತೆ ಯಜಮಾನ್ರೆ ಮನಸ್ಸು. ಏಯ್, ಯಾಕೆ ಸುಬ್ಬು ಹಾಗಂತೀಯ? ನೀನು ಈ ಮನೆ ಅಳಿಯ, ಅಫಿಷಿಯಲ್ ಅಳಿಯ.